ಹಲೋ ಮಗ, ಹ್ಯಾಪಿ ಬರ್ತಡೇ. ಏನು ಪಾರ್ಟಿ ಜೋರಾ? ಗಿಫ್ಟ್ನ ಕೊರಿಯರ್ ಮಾಡಿದ್ದೀನಿ, ಕಲೆಕ್ಟ್ ಮಾಡ್ಕೊ. ಓಕೆ ಸಿಗೋಣ. ಈ ಕೊರಿಯರ್ ಸರ್ವಿಸ್ ಬಂದಾಗಿಂದ ನಮ್ಮೆಲ್ರಿಗೂ ಎಷ್ಟು ಹೆಲ್ಪ್ ಆಗಿದೆ ಅಲ್ಲ. ಯಾಕಂದ್ರೆ ನಾವೇ ಖುದ್ದಾಗಿ ಹೋಗ್ಬಿಟ್ಟು ಡೆಲಿವರಿ ಮಾಡಬೇಕು ಅನ್ನೋದಿಲ್ಲ. ನಾವು ಹೇಳಿದ ಟೈಮ್ಗೆ, ಹೇಳಿದ ಜಾಗದಲ್ಲಿ, ಹೇಳಿದ ವ್ಯಕ್ತಿ ಜೊತೆ ಕರೆಕ್ಟಾಗಿ ನಾವೇನು ಡೆಲಿವರಿ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಅದನ್ನ ಡೆಲಿವರಿ ಮಾಡ್ತಾರೆ. ಅದಕ್ಕೋಸ್ಕರನೇ ಈ ಕೊರಿಯರ್ ಸರ್ವಿಸ್ಗೆ ಕಾಲದಿಂದನೂ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲೂ ಈ ನಡುವೆ ಆನ್ಲೈನಲ್ಲಿ ಎಷ್ಟೊಂದು ಅಪ್ಲಿಕೇಶನ್ ಬಂತಲ್ಲ. ಫಾರ್ ಎಕ್ಸಾಂಪಲ್ ಪೋರ್ಟರ್ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ಇನ್ನು ಬೇರೆ ಬೇರೆ ಕೊರಿಯರ್ ಸರ್ವಿಸ್ ಅಪ್ಲಿಕೇಶನ್ ಇದೆ. ಅಲ್ಲಿ ನಾವು ಬುಕ್ ಮಾಡಿದ್ರೆ ಸಾಕು, ನಾವು ಏನು ಐಟಮ್ನ ಯಾರಿಗೆ ಡೆಲಿವರಿ ಮಾಡಬೇಕು ಅಂತಿರ್ತೀವಲ್ಲ ಅವ್ರಿಗೆ ಆನ್ ಟೈಮಲ್ಲಿ ಡೆಲಿವರಿ ಆಗುತ್ತೆ. ಯಾಕಂದ್ರೆ ಈ ನಡುವೆ ಯಾರಿಗೂ ಅಷ್ಟೊಂದು ಪುರ್ಸೊತ್ತೇ ಇರಲ್ಲ. ಅವ್ರ ಕೆಲ್ಸದ ಬ್ಯುಸಿಯಲ್ಲಿ ಇರ್ತಾರೆ. ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಫ್ರೀ ಮಾಡ್ಕೊಂಡು ಅವ್ರು ಏನಾದ್ರು ಒಂದು ಐಟಮ್ನ ಬೇರೆಯವ್ರ ಯಾರು ಫ್ರೆಂಡ್ಗೋ ಫ್ಯಾಮಿಲಿಗೋ ಡೆಲಿವರಿ ಮಾಡಬೇಕು ಅಂದ್ರೆ ಕಷ್ಟ. ಅದಕ್ಕೋಸ್ಕರ ಎಲ್ಲರೂ ಕೊರಿಯರ್ ಸರ್ವಿಸ್ನ ಪ್ರಿಫರ್ ಮಾಡ್ತಾರೆ. ಅಂಡ್ ಇದೇ ರೀಸನ್ ಇಂದನೇ ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ಮಾಡೋರು ಒಳ್ಳೆ ಪ್ರಾಫಿಟ್ನೇ ಮಾಡ್ತಾ ಇದ್ದಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಇದೇ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಆಗ್ಲೇ ಹೇಳಿರೋ ತರ ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅಂಡ್ ಈ ಬಿಸ್ನೆಸ್ ನ ಯಾರ್ಯಾರು ಮಾಡ್ತಾ ಇದ್ರಲ್ಲ ಅವರೆಲ್ಲನೂ ತುಂಬಾ ಒಳ್ಳೆ ಪ್ರಾಫಿಟ್ನೇ ಮಾಡ್ತಾ ಇದ್ದಾರೆ. ನೀವು ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಮೇನ್ ಆಗಿ ಬೇಕಾಗಿರೋದು ಒಂದು ಆಫೀಸ್ ಸೆಟಪ್. ಸೊ ನೀವು ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ನೇ ಮಾಡಬಹುದು. ಆದ್ರೆ ನೀವು ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಕೆಲವೊಂದು ಲೈಸೆನ್ಸ್ ನ, ಕೆಲವೊಂದು ಪರ್ಮಿಷನ್ಸ್ ನ ತಗೋಬೇಕು. ಅದರಲ್ಲಿ ಮುಖ್ಯವಾಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಲೈಸೆನ್ಸ್ ನ ತಗೋಬೇಕು. ಯಾಕಂದ್ರೆ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಗೊಂದು ಆಫೀಸ್ ಸ್ಪೇಸ್ ನ ಅವಶ್ಯಕತೆ ಇರುತ್ತೆ. ಸೊ ನೀವು ಯಾವುದೇ ಜಾಗನ ರೆಂಟ್ ಮಾಡ್ಕೊಂಡು ಅದರಲ್ಲಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಲೈಸೆನ್ಸ್ ನ ತಗೊಳ್ಳೇಬೇಕು. ಅಂಡ್ ಇದಕ್ಕೆ ಅಪ್ಲಿಕೇಶನ್ ಫೀ ಆಗಿರ್ಬೋದು, ಇಲ್ಲಾಂದ್ರೆ ಪ್ರೊಸೆಸಿಂಗ್ ಚಾರ್ಜಸ್ ಆಗಿರ್ಬೋದು, ಇವೆಲ್ಲ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಲೊಕೇಶನ್ ಮೇಲೆ ಅಂಡ್ ನಿಮ್ಮ ಜಾಗದ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಂಡ್ ಇದರ ಜೊತೆಗೆ ನಿಮ್ಮ ಆನ್ಯುವಲ್ ಟರ್ನ್ ಓವರ್ 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನೀವು GST ನ ಕಂಪಲ್ಸರಿ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಅಂಡ್ ಮುಖ್ಯವಾಗಿ ನೀವು ಕೆಲವೊಂದು ವೆಹಿಕಲ್ ನ ಇಟ್ಕೊಂಡು ಈ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿರಲ್ಲ, ಆ ವೆಹಿಕಲ್ ಗೆ ಬೇಕಾಗಿರುವಂತ ರಿಜಿಸ್ಟ್ರೇಷನ್, ಆ ವೆಹಿಕಲ್ ಗೆ ತಗೋಬೇಕಾಗಿರುವಂತ ಲೈಸೆನ್ಸ್ ನ, ಪರ್ಮಿಷನ್ಸ್ ನ ಎಲ್ಲ ಕೂಡ ತಗೋಬೇಕು. ಇವಿಷ್ಟು ನೀವು ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಬೇಕಾಗಿರುವಂತ ಮುಖ್ಯವಾದ ಲೈಸೆನ್ಸ್. ಅಂಡ್ ಇದರ ಜೊತೆಗೆ ನೀವು ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಯಾವ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಿ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಆಫೀಸ್ ಸ್ಪೇಸ್. ಯಾಕಂದ್ರೆ ನೀವೊಂದು ಫಿಸಿಕಲ್ ಆಫೀಸ್ ಸ್ಪೇಸ್ ನ ಸೆಟಪ್ ಮಾಡೋದ್ರಿಂದ ನಿಮ್ಮ ಪ್ಯಾಕೇಜಸ್ ಗಳು ಎಲ್ಲಾನು ಅಲ್ಲೇ ಇಟ್ಕೋಬಹುದು. ಅಂಡ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಎಲ್ಲ ಕೂಡ ಅಲ್ಲೇ ಮಾಡಬಹುದು. ಅದಕ್ಕೋಸ್ಕರ ನೀವು ಈ ಬಿಸ್ನೆಸ್ ಅಲ್ಲಿ ಒಂದು ಫಿಸಿಕಲ್ ಆಫೀಸ್ ಸ್ಪೇಸ್ ನ ಸೆಟಪ್ ಮಾಡೋದು ತುಂಬಾನೇ ಮ್ಯಾಂಡೇಟರಿ. ಅಂಡ್ ನೀವು ಒಂದು ಆಫೀಸ್ ಸ್ಪೇಸ್ ನ ರೆಂಟ್ ಮಾಡ್ತೀನಿ ಅಂದ್ರೆ ಅದು ನೀವು ಯಾವ ಲೊಕೇಶನ್ ಅಲ್ಲಿ ರೆಂಟ್ ಮಾಡ್ತೀರಾ ಅದ್ರ ಮೇಲೆ ರೆಂಟ್ ಡಿಪೆಂಡ್ ಆಗಿರುತ್ತೆ. ಅಂಡ್ ಎರಡನೇದಾಗಿ ನೀವು ಈ ಬಿಸ್ನೆಸ್ ಅಲ್ಲಿ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ವೆಹಿಕಲ್ಸ್ ಅಂದ್ರೆ 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಲ್ಲಾ ವೆಹಿಕಲ್ಸ್ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಮ್ಮ ಜನ ಬರೀ ವೆಹಿಕಲ್ ಅಲ್ಲಿ ಡೆಲಿವರ್ ಮಾಡಬಹುದಾದಂತ ಐಟಮ್ಗೆ ಮಾತ್ರ ಕೊರಿಯರ್ ಸರ್ವಿಸ್ ನ ಬುಕ್ ಮಾಡಲ್ಲ. ದೊಡ್ಡ ದೊಡ್ಡ ಐಟಮ್ ನ ಡೆಲಿವರ್ ಮಾಡಕ್ಕೆ ಕೂಡ ಕೊರಿಯರ್ ಸರ್ವಿಸ್ ನ ಬುಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು 3 ವೀಲರ್ ವೆಹಿಕಲ್ ನ, 4 ವೀಲರ್ ವೆಹಿಕಲ್ ನ ಎಲ್ಲ ಕೂಡ ರೆಡಿ ಮಾಡ್ಕೋಬೇಕು. ಅಂಡ್ ವೆಹಿಕಲ್ಸ್ ಗೆ ಕೂಡ ನೀವು ಎಷ್ಟು ವೆಹಿಕಲ್ಸ್ ಇಟ್ಕೋತೀರಾ, ಯಾವ ತರ ವೆಹಿಕಲ್ಸ್ ಇಟ್ಕೋತೀರಾ ಅದ್ರ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಂತಿರುತ್ತೆ. ಅಂಡ್ ನಾನು ಆಗ್ಲೇ ಹೇಳಿರೋ ತರ ನೀವು ಯಾವ ವೆಹಿಕಲ್ಸ್ ನ ತಗೋತೀರಾ ಅದಕ್ಕೆ ಸಪರೇಟ್ ಆಗಿ ಲೈಸೆನ್ಸ್ ನ, ರಿಜಿಸ್ಟ್ರೇಷನ್ ಎಲ್ಲ ಕೂಡ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ನೀವು ನೆಕ್ಸ್ಟ್ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಟೆಕ್ನಾಲಜಿ. ನೀವು ಕೊರಿಯರ್ ಸರ್ವಿಸ್ ಆರ್ಡರ್ ನ ತಗೊಳ್ಳೋದಾಗಿರ್ಬೋದು, ಅದನ್ನ ಪ್ರೊಸೆಸ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಪ್ಯಾಕೇಜಸ್ ಗಳನ್ನ ಟ್ರ್ಯಾಕಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನೀವು ಟೆಕ್ನಾಲಜಿ ಮೇಲೆ ದುಡ್ಡನ್ನ ಇನ್ವೆಸ್ಟ್ ಮಾಡಲೇಬೇಕು. ಸೊ ಈ ಎಲ್ಲಾ ರೀಸನ್ ಇಂದ ನೀವು ಒಂದು ಸಾಫ್ಟ್ವೇರ್ ನ ಕೂಡ ಡೆವಲಪ್ ಮಾಡ್ಕೋಬೇಕು. ಸೊ ಅದರಿಂದ ನೀವು ಟೆಕ್ನಾಲಜಿ ಮೇಲೆ ಕೂಡ ಇನ್ವೆಸ್ಟ್ ಮಾಡಬೇಕು. ಅಂಡ್ ನಾಲ್ಕನೇದಾಗಿ ಮುಖ್ಯವಾಗಿ ನೀವು ಯಾರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದೇ ಸ್ಟಾಫ್ಸ್ ಅಂಡ್ ಎಂಪ್ಲಾಯೀಸ್. ಯಾಕಂದ್ರೆ ಬಿಸ್ನೆಸ್ ನ ಏನೋ ನೀವು ಒಬ್ಬರೇ ಸ್ಟಾರ್ಟ್ ಮಾಡ್ತೀರಾ, ಆದ್ರೆ ಅದನ್ನ ರನ್ ಮಾಡೋದು ನಿಮ್ಮ ಒಬ್ಬರ ಕೈಲೇ ಆಗಲ್ಲ. ಅದಕ್ಕೋಸ್ಕರ ನೀವು ಒಳ್ಳೆ ಟ್ಯಾಲೆಂಟೆಡ್, ಒಳ್ಳೆ ಸ್ಕಿಲ್ಡ್ ಆಗಿರುವಂತ ಎಂಪ್ಲಾಯೀಸ್ ನ ನೀವು ಹೈರ್ ಮಾಡ್ಕೋಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಆಫೀಸ್ ಸ್ಪೇಸ್ ನ ಕ್ರಿಯೇಟ್ ಮಾಡಿದಿರಲ್ಲ, ಅಲ್ಲಿ ಥಿಂಗ್ಸ್ ನ ಮ್ಯಾನೇಜ್ ಮಾಡಕ್ಕೆ ಒಂದು ಎಂಪ್ಲಾಯ್ ಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಡೆಲಿವರಿ ಹುಡುಗರುಗಳು ಬೇಕಾಗುತ್ತೆ. ಅಂಡ್ ಈಗಿನ ಕಾಲದಲ್ಲಿ ಬರೀ ಹುಡುಗರು ಮಾತ್ರ ಡೆಲಿವರಿ ಕೆಲಸ ಮಾಡಲ್ಲ, ಹುಡುಗಿರು ಕೂಡ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಎಂಪ್ಲಾಯೀಸ್ ಮೇಲೆ ಕೂಡ ಮಾಡಬೇಕು. ನಾನು ಈ 4 ಪಾಯಿಂಟ್ ಹೇಳಿದೀನಿ, ಇದು ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್. ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಷಯದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ನೀವು ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು 4 ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ಕೋಬೇಕು. ಅದ್ರಲ್ಲಿ ಮೊದಲನೇದಾಗಿ ಎಫಿಷಿಯನ್ಸಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಆಪರೇಷನಲ್ ಕಾಸ್ಟ್ ನ ಕಂಟ್ರೋಲ್ ಮಾಡೋದು. ನೀವು ಆನ್ ಟೈಮ್ ಅಲ್ಲಿ ಡೆಲಿವರಿ ಮಾಡಕ್ಕೆ ಬೇರೆ ಆಲ್ಟರ್ನೇಟ್ ರೂಟ್ಸ್ ನ ತಗೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ದಿನದಿಂದ ದಿನ ಆಗ್ತಿರುವಂತ ಖರ್ಚನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಎರಡನೇ ಫ್ಯಾಕ್ಟರ್ ಏನು ಅಂದ್ರೆ ನೆಟ್ವರ್ಕ್ ರೀಚ್. ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಒಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಜಾಸ್ತಿ ಆರ್ಡರ್ಸ್ ಬರುತ್ತೆ. ಜಾಸ್ತಿ ಆರ್ಡರ್ ಬಂದ ಮೇಲೆ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು.
ಅಂಡ್ ಮೂರನೇ ಫ್ಯಾಕ್ಟರ್ ಏನು ಅಂದ್ರೆ ಸರ್ವಿಸ್ ಪೋರ್ಟ್ಫೋಲಿಯೋ. ಅಂದ್ರೆ ರೆಗ್ಯುಲರ್ ಆಗಿ ಬೇರೆ ಬೇರೆ ಕೊರಿಯರ್ ಸರ್ವಿಸ್ ಅವರು ಏನೇನು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರಲ್ಲ ಅದಕ್ಕಿಂತ ಅಡಿಷನಲ್ ಆಗಿ ನೀವು ಒಂದು ಸ್ಪೆಷಲ್ ಸರ್ವಿಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸ್ಪ್ರೆಸ್ ಡೆಲಿವರಿ ಆಗಿರ್ಬೋದು, ಕ್ಯಾಶ್ ಆನ್ ಡೆಲಿವರಿ ಆಗಿರ್ಬೋದು, ಇಲ್ಲಾಂದ್ರೆ ಮುಖ್ಯವಾಗಿ ಫ್ರಿಜೈಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು. ಫ್ರಿಜೈಲ್ ಹ್ಯಾಂಡ್ಲಿಂಗ್ ಅಂದ್ರೆ ನೀವು ತುಂಬಾ ಕೇರ್ಫುಲ್ ಆಗಿ ಅವ್ರು ಕೊಡುವಂತ ಐಟಮ್ ನ ನೀವು ಬೇರೆಯವರಿಗೆ ಡೆಲಿವರಿ ಮಾಡೋದು. ಸೊ ನೀವೀಗ ಮಾಡೋದ್ರಿಂದ ಜನರಿಗೆ ನಿಮ್ ಬಿಸ್ನೆಸ್ ಮೇಲೆ ಒಳ್ಳೆ ಟ್ರಸ್ಟ್ ಬರುತ್ತೆ. ಅಂಡ್ ನಾಲ್ಕನೇ ಫ್ಯಾಕ್ಟರ್ ಏನು ಅಂದ್ರೆ ಮಾರ್ಕೆಟ್ ಕಾಂಪಿಟೇಷನ್. ಕಾಂಪಿಟೇಷನ್ ಅನ್ನೋದು ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಇದ್ದೇ ಇರುತ್ತೆ, ಹಾಗೆ ಈ ಕೊರಿಯರ್ ಬಿಸ್ನೆಸ್ ಅಲ್ಲಿ ಕೂಡ ಇದೆ. ಸೊ ಬೇರೆ ಕಾಂಪಿಟೇಟರ್ಸ್ ಗಳು ಪ್ರೈಸಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು ಎಲ್ಲ ಕೂಡ ಅನಲೈಸ್ ಮಾಡಿ ನಮ್ದು ಒಂದು ಡಿಫ್ರೆಂಟ್ ಸ್ಟ್ರಾಟಜಿನ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಸೊ ಈಗ ನಾನು ಹೇಳಿರುವಂತ ಈ 4 ಫ್ಯಾಕ್ಟರ್ ನ ನೀವು ಕನ್ಸಿಡರ್ ಮಾಡಿ ಅನಲೈಸ್ ಮಾಡಿದ್ರೆ ನೀವು ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಿರೋ ಹಾಗೆ ಈಗಿನ ಕಾಲದಲ್ಲಿ ನಿಮ್ ಬಿಸ್ನೆಸ್ ನ ಪ್ರಮೋಷನ್ ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ದ ರೈಟ್ ಪ್ಲಾಟ್ಫಾರ್ಮ್ ಅಂತ. ಆದ್ರೆ ಈ ಕೊರಿಯರ್ ಸರ್ವಿಸ್ ಬಿಸ್ನೆಸ್ ನ ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾಗಿಂತ ಬೇರೆ ಯಾವುದೇ ಮಾರ್ಕೆಟಿಂಗ್ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಕೊರಿಯರ್ ಸರ್ವಿಸ್ ನ ಎಲ್ಲರೂ ಬುಕ್ ಮಾಡೋದೇ ಇಂಟರ್ನೆಟ್ ಅಲ್ಲಿ. ಸೊ ನೀವು ಅದೇ ಇಂಟರ್ನೆಟ್ ಅಲ್ಲಿ ಪ್ರಮೋಷನ್ ಮಾಡಿದ್ರೆ ಎಲ್ರಿಗೂ ನಿಮ್ ಬಿಸ್ನೆಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ನೀವು ಪ್ರಮೋಷನ್ಗೆ ಅಂತ ಯೂನಿಕ್ ಆಗಿರುವಂತ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಿಮ್ಮ ವೆಬ್ಸೈಟ್ ಗಳಲ್ಲಾಗಿರ್ಬೋದು ಪೋಸ್ಟ್ ಮಾಡಬೇಕು. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಸ್ಪೆಷಲ್ ಸರ್ವಿಸ್ ಅಂದ್ರೆ ಫ್ರಿಜೈಲ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಕ್ಯಾಶ್ ಆನ್ ಡೆಲಿವರಿ ಆಗಿರ್ಬೋದು, ಎಕ್ಸ್ಪ್ರೆಸ್ ಡೆಲಿವರಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಿಮ್ಮ ವೆಬ್ಸೈಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಸ್ಟೇಟ್ ಮಾಡಬೇಕು. ಇದರ ಜೊತೆಗೆ ಫಸ್ಟ್ ಆರ್ಡರ್ಗೆ 50% ಡಿಸ್ಕೌಂಟ್ ಕೊಡೋದಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕೂಪನ್ಸ್ ಕೊಡೋದಾಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ತುಂಬಾ ಜನ ನಿಮ್ಮ ಬಿಸ್ನೆಸ್ಗೆ ಅಟ್ರಾಕ್ಟ್ ಆಗ್ತಾರೆ. ನೀವು ಒಳ್ಳೆ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮಗೆ ಲಿಮಿಟೆಡ್ ಕಸ್ಟಮರ್ಸ್ ಬಂದರೂ ಕೂಡ ಅವ್ರಿಗೆ ನೀವು ಒಳ್ಳೊಳ್ಳೆ ಸರ್ವಿಸ್ ನ ಕೊಟ್ರೆ ಅವರೆಲ್ಲ ಕೂಡ ಲಾಯಲ್ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಅಂಡ್ ವರ್ಡ್ ಆಫ್ ಮೌತ್ ಇಂದ ನಿಮ್ಮ ಬಿಸ್ನೆಸ್ ದಿನದಿಂದ ದಿನ ಬೆಳೆಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶನ್.